ಆಡಳಿತ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ನೆಪದಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವ ಹುನ್ನಾರು ಕೈಬಿಡಬೇಕು, ಅಗತ್ಯ ಮೂಲ ಸೌಕರ್ಯ ಒದಗಿಸಿ ಬಲಪಡಿಸಬೇಕು ಎಂದು ಆಗ್ರಹಿಸಿ ಎಐಟಿಯುಸಿ ಸಂಯೋಜಿತ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗ ಜಮಾಯಿಸಿ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಗ್ರೇಟ್ ತಹಸೀಲ್ದಾರ್ ಮಂಜಾನಂದ್ ಅವರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಎಐಯುಟಿಯುಸಿ ಸಂಘಟನೆಯ ಗೌರವಾಧ್ಯಕ್ಷೆ ಹಾಲಮ್ಮ ಮಾತನಾಡಿದವರು, ತಾಲೂಕಿನಾದ್ಯಂತ ಅಂಗನವಾಡಿ ಶಾಲೆಗಳು ಖಾಸಗಿ ಕಾನ್ವೆಂಟ್ ಹಾವಳಿ ಮಧ್ಯೆಯೂ ಕ್ರಿಯಾತ್ಮಕವಾಗಿ ಬಡ ಮಕ್ಕಳ ಪೋಷಣೆ, ಶೈಕ್ಷಣಿಕ ಪ್ರಗತಿ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೈಗೊಂಡ ನಿರ್ಧಾರದಂತೆ ತಾಲೂಕಿನ ಬಿದರಕೆರೆ, ಮುಚ್ಚನೂರು, ಸಿಎಂಹೊಳೆ, ಸಿದ್ದಯ್ಯನಕೋಟೆ, ಬಿಳ್ಚೋಡು, ಕೆರಗೋಟೆ, ಕಟ್ಟಿಗೆಹಳ್ಳಿ, ಬಿಳ್ಚೋಡು, ಜಗಳೂರು ಪಟ್ಟಣದ ಸಂತೆಪೇಟೆ, ತಮಲೆಹಳ್ಳಿ, ಗುರುಸಿದ್ದಾಪುರ, ತಮಲೆಹಳ್ಳಿ, ಹನುಮಂತಪುರ, ಗೊಲ್ಲರಹಟ್ಟಿ, ಚಿಕ್ಕಮ್ಮನಹಟ್ಟಿ ಸೇರಿ 20 ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ತರಬೇತಿಯನ್ನು ಪ್ರಾರಂಭಿಸಿ ದಾಖಲಾತಿ ಭರಾಟೆಯಲ್ಲಿ ಅಂಗನವಾಡಿ ಕೇಂದ್ರಗಳ ಮಕ್ಕಳನ್ನು ಬಲವಂತದಿಂದ ಕರೆದೊಯ್ಯಲಾಗುತ್ತಿದೆ. ಸರ್ಕಾರದ ಆದೇಶದಂತೆ 4 ವರ್ಷ ಮೇಲ್ಪಟ್ಟ ಮಕ್ಕಳನ್ನು ದಾಖಲಾತಿ ಮಾಡಬೇಕು. ಅಂಗನವಾಡಿ ಕೇಂದ್ರದಲ್ಲಿರುವ 4 ವರ್ಷದೊಳಗಿನ ಮಕ್ಕಳನ್ನು ಎಲ್ಕೆಜಿಯಿಂದ ಕೈ ಬಿಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಐಟಿಯುಸಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಾದೇಹಳ್ಳಿ ಮಂಜುನಾಥ್ ಮಾತನಾಡಿ, ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸಬೇಕು, ಶಾಲಾ ಕೊಠಡಿ, ಶೌಚಾಲಯ, ಕುಡಿಯುವ ನೀರು ಅಗತ್ಯ ಮೂಲ ಸೌಕರ್ಯ ಒದಗಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಿದರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯಕರ್ತೆಯರು ಮಕ್ಕಳ ಲಾಲನೆ ಪಾಲನೆಯಿಂದ ಶಿಕ್ಷಣದ ಬುನಾದಿ ಹಾಕುತ್ತಾರೆ. ಬಾಡಿಗೆ ಸೋರುತ್ತಿರುವ ಕೊಠಡಿಗಳಿಂದ ಮುಕ್ತಿ ನೀಡಿ ಮೂಲಸೌಕರ್ಯಗಳಿಂದ ಬಲಪಡಿಸಬೇಕು. ಬಡ ಮಕ್ಕಳ ಶಿಕ್ಷಣಕ್ಕೆ ಪೂರಕ ವಾತಾವರಣ ಕಲ್ಪಿಸಬೇಕು. ಇಲ್ಲವಾದರೆ ತೀವ್ರ ಸ್ವರೂಪದ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಎಐಟಿಯುಸಿ ಸಂಘಟನೆಯ ತಾಲೂಕು ಸಹ ಕಾರ್ಯದರ್ಶಿ ಗೊಲ್ಲರಹಟ್ಟಿ ತಿಪ್ಪೇಸ್ವಾಮಿ, ಪದಾಧಿಕಾರಿಗಳಾದ ಪುಷ್ಪಲತಾ, ಗೌರಮ್ಮ, ಗಿರಿಜಮ್ಮ, ಮಂಜಮ್ಮ, ಗೌರಮ್ಮ, ಮಮತಾ, ನಾಗರತ್ನಮ್ಮ, ಬಸವಣ್ಣಮ್ಮ, ವಿಮಲಾಕ್ಷಿ, ಉಮಾದೇವಿ, ಜಯಮ್ಮ, ಶಿಲ್ಪಾ, ವರಲಕ್ಷ್ಮಿ, ಶಾಂತಮ್ಮ, ಮಹಾಲಕ್ಷ್ಮಿ, ಶ್ರುತಿ, ಶಶಿಕಲಾ, ಗೌರಮ್ಮ, ರೂಪಾ, ವನಜಾಕ್ಷಿ, ಸುಜಾತಮ್ಮ, ಶಾಂತಕುಮಾರಿ, ಪವಿತ್ರ, ಕುಸುಮ ಸೇರಿದಂತೆ ಇತರರಿದ್ದರು. ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಗೌರವದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಶಿಕ್ಷಕರನ್ನು ಕೊಡಿ. ನಾವು ಸರ್ಕಾರಿ ಶಾಲೆಗಳ ವಿರೋಧ ಅಲ್ಲ, ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು, ಕೊಠಡಿಗಳು ಕೊಡಬೇಕು. ನಿಮ್ಮ ಸಿಡಿಪಾ ಇಲಾಖೆಯವರು ಕೂಡ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂಘಟನೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಯಾಕೆ ನೀವು ಅನುಮತಿ ಕೊಡ್ತೀರಾ? ಅಂಗನವಾಡಿ ಕೇಂದ್ರಗಳಿಂದ ನಿಮಗೆ ಲಾಭ ಇಲ್ವಾ? ಅಥವಾ ಅಂಗನವಾಡಿ ಕೇಂದ್ರಗಳು ಮುಚ್ಚಿದ್ರೆ ನೀವು ಆರಾಮಾಗಿ ಆಫೀಸ್ಗೆ ಕಷ್ಟ ಮಾಡ್ಕೊಂಡು ಇಲಾಖೆ ದಪ್ಪ ಮಾತ್ರಕ್ಕೆ ಇಲಾಖೆ ಬೇರೆ ತರ ಡೆವಲಪ್ಮೆಂಟ್ ಹಾಗೆ ಇಲಾಖೆ ಇರಬೇಕು ಅನ್ನುವಂಥದ್ದನ್ನ ನಮಗೆ ಅರ್ಥ ಆಗ್ತದೆ. ಹಾಗಾಗಿ ನಿಮ್ಮ ಜಿಲ್ಲಾ ಡಿಡಿ ಆಗಲಿ ಮತ್ತೆ ಆಯುಕ್ತರಾಗಲಿ ಜೆಡಿ ಆಗಲಿ ಅವ್ರು ಯಾವುದೇ ಇದ್ರ ಬಗ್ಗೆ ಚರ್ಚಿಸಿಲ್ಲ. ನಾವು ಬೆಂಗಳೂರು ಚಲೋ ಮಾಡಿದಾಗ ಹೋರಾಟದಲ್ಲಿ ಕೂಡ ಸಾಕಷ್ಟು ಭೇಟಿ ಆಗಿ ಮ್ಯಾಗ್ನೆಟ್ ಸ್ಕೂಲ್ ಆರಂಭ ಮಾಡಿದ್ದಾರೆ. ಈ ಸರ್ಕಾರ ಮ್ಯಾಗ್ನೆಟ್ ಶಾಲೆಯನ್ನು ಹೋಗಿಗೆ ತುಪ್ಪ ಕೆಲಸ ಮಾಡ್ತಾ ಆ ನಂತರದಲ್ಲಿ ಮ್ಯಾಗ್ನೆಟ್ ಶಾಲೆಯ ಒಂದು ಒಳ ಉನ್ನತಿಗಳನ್ನ ವಿದ್ಯಾರ್ಥಿ ಸಂಘಟನೆಗಳು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದಕ್ಕೆ ಅದನ್ನ ಮುಚ್ಚಾಡ್ತೀವಿ. ಆ ಒಂದು ಪದವನ್ನು ಬಳಸ್ತಾ ಇಲ್ಲ. ಈ ಸರ್ಕಾರ ಏನ್ ಹೇಳ್ತಿದೆ ಇವತ್ತು ಮ್ಯಾಗ್ನೆಟ್ ಶಾಲೆ ಅಂತ ಇಲ್ಲ, ಎಲ್ಕೆಜಿ ಯುಕೆಜಿ ಅಂತ ಇದೆ. ಆದ್ರೆ ನಮ್ಮ ತಾಲೂಕಿನಲ್ಲಿ ಬರ ಪೀಡಿತ ತಾಲೂಕು ಜಗಳೂರು ತಾಲೂಕು ಇವತ್ತು ಏನು ಹಿಂದುಳಿದಂತ ತಾಲೂಕು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ. ಇವತ್ತು ಬೆಳೆ ಇಲ್ಲ,
ಮುಂಗಾರು ಮಳೆ ಇಲ್ಲ, ಆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಇವತ್ತು ಆರ್ಥಿಕ ಸಂದರ್ಭವಾಗಿ ಪೋಷಕರು ತಮ್ಮ ಮಕ್ಕಳನ್ನ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಓದಿಸಲಿಕ್ಕಾಗ. ಇಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿನಲ್ಲಿ ಇವರು ಬರದ ಮೇಲೆ ಬರೆ ಹೇಳ್ತಾ ಇದ್ದಾರೆ. ಯಾಕೆ ಇವತ್ತು LKG ಆರಂಭ ಮಾಡೋದ್ರಲ್ಲಿ ಸಮೃದ್ಧಿಯಾಗಿದ್ದಾರೆ. ಇಂಗ್ಲಿಷ್ ಮಾಧ್ಯಮ ಕಲಿಬೇಕಲ್ಲ ಅಂಬೋರ್ಗಳಿದ್ದಾರೆ. ಸಂಜೆ ತಾಲೂಕು ಅಧ್ಯಯನ ಅಲ್ಲಿ ಮಾಡಿ ಇಲ್ಲಿ ಬಡ ತಾಲೂಕು ಸಾಕು. ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯ ಶಿಕ್ಷಣ ಸಿಗುತ್ತೆ. ಕ್ರಿಯಾತ್ಮಕವಾಗಿ ಆಕ್ಟಿವಿಟೀಸ್ ಚಟುವಟಿಕೆ ಆಧಾರಿತ ಬೋಧನೆ ಕೊಡ್ತಾರೆ, ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡ್ತಾರೆ. ಅವೆಲ್ಲವೂ ಕೂಡ ಇವತ್ತು ನಿದರ್ಶನಗಳು ನಮ್ಮ ಮುಂದೆ ಸಾಕ್ಷಿಗಳು ಇರ್ತದೆ. ಹಾಗಾಗಿ ಅಂತ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಕೇಂದ್ರಗಳು ಉಳಿಬೇಕು. ಇನ್ನು ಉಳಿಯೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಏನು 10 ಶಾಲೆಗಳು ಇಲ್ಲಿಂದ ಮಕ್ಕಳ ಕರೆಕ್ಟ್ ಹೋಗಿದ್ದಾರೆ ಅವರು ವಾಪಸ್ ಕಳಿಸ್ಬೇಕು. 4 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಮಾತ್ರ ಅಲ್ಲಿ LKG UKG ಅಲ್ಲಿ ಇರ್ಬೇಕು. ಅದರೊಳಗಿನ ಮಕ್ಕಳನ್ನ ಅಂಗನವಾಡಿ ಕೇಂದ್ರದಲ್ಲಿ ಬಿಟ್ಟರೆ ಅಂಗನವಾಡಿ ಕೇಂದ್ರಗಳು ಉಳಿತಾರೆ, LKG UKG ಸರ್ಕಾರಿ ಶಾಲೆಗಳು ಉಳಿತಾರೆ.